ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಟು ಕಂಪ್ಯೂಟ್ y of 1.2 correct to 5 decimal places given that dy by dx plus y by x is equal to 1 by x square and y is equal to 1 at x is equal to 1 taking h is equal to 0.1. ನೋಡಿ ಏನು ಮಾಡೋದು, ಫಸ್ಟ್ ಏನು ಮಾಡಿ ಗಿವನ್ ಡೇಟನ್ನು ಬರ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾರೆ, dy by dx ಪ್ಲಸ್ y by x is equal to 1 by x square ಇದನ್ನ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಇನ್ನೇನು ಕೊಟ್ಟಿದ್ದಾರೆ, y is equal to 1 at x is equal to 1 ಅದು ಬರ್ಕೊಳ್ಳಿ. ಮತ್ತು h is equal to ಬರ್ಕೊಳ್ಳಿ. ಈಗ ಬರೆದಾದ್ಮೇಲೆ ಏನು ಮಾಡಿ, ಇದನ್ನ ನೀಟಾಗಿ ಮತ್ತು dy by dxನ ಫೈಂಡ್ ಮಾಡಿ. dy by dx is equal to 1 by x ಸ್ಕ್ವೇರು ಪ್ಲಸ್ y by x ಈ ಕಡೆ ಬಂದರೆ ಮೈನಸ್ y by x ಹಿಂಗೆ ಇರಲಿ ಇದು. ಆಮೇಲೆ ಏನು ಮಾಡಿ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಬರೆದ್ಬಿಟ್ಟು ಇದನ್ನ ಎಕ್ಸ್ ನಾಟ್ ಅಂತ ತಗೊಳ್ಳಿ. ಎಕ್ಸ್ ನಾಟ್ ಏನು 1 ಕಾಮ, ಇದನ್ನ ವೈ ನಾಟ್ ಅಂತ ತಗೊಳ್ಳಿ. ವೈ ನಾಟ್ ಏನು 1, ಇದನ್ನ ಹೆಚ್ ಅಂತ ತಗೊಳ್ಳಿ. ಆ್ಯಂಡ್ ಹೆಚ್ ಈಸ್ ಈಕ್ವಲ್ ಟು 0.1. ನೋಡಿ, ಎಕ್ಸ್ ನಾಟ್ ವೈ ನಾಟ್ ಹೆಚ್ ಬರೆದ ಮೇಲೆ x1ನ ಫೈಂಡ್ ಮಾಡ್ಕೊಳ್ಳಿ. x1ಗೆ ಫಾರ್ಮುಲಾ ಎಕ್ಸ್ ನಾಟ್ ಪ್ಲಸ್ ಹೆಚ್. ಇಲ್ಲಿ ಎಕ್ಸ್ ನಾಟ್ ಅಂದರೆ 1 ಪ್ಲಸ್ ಹೆಚ್ ಅಂದರೆ 0.1. ಇದೇನಾಗುತ್ತೆ, 1 ಪ್ಲಸ್ 0.1 ಹೊಡೀರಿ. 1 ಪ್ಲಸ್ 0.1 ಎಷ್ಟು ಬರುತ್ತೆ, 1.1 ಬರ್ಕೊಳ್ಳಿ. ಈಗ ನೆಕ್ಸ್ಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಫೈಂಡ್ ಮಾಡಿ. ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ನಾಟ್ ಅಂದ್ರೇನು 1 ಕಾಮ ವೈ ನಾಟ್ ಅಂದ್ರೇನು 1 ಈಸ್ ಈಕ್ವಲ್ ಟು, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ನಿಮಗೆ, ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಗೊತ್ತಿದೆ ಏನು, 1 by x ಸ್ಕ್ವೇರ್ ಮೈನಸ್ y by x. ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 1 by x ಸ್ಕ್ವೇರ್ ಮೈನಸ್ y by x. ಇದು ಬರ ತಕ್ಷಣ ಲೆಟ್ ಅಂತ ಇದು ಬರೀರಿ, ಆಮೇಲೆ ವಿ ಹ್ಯಾವ್ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಈಗ ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು, 1 by x ಸ್ಕ್ವೇರ್ ಮೈನಸ್ y by x. ಕ್ಯಾಲ್ಸಿಲಿ ಇದನ್ನ ಟೇಕ್ ಮಾಡ್ಕೊಳ್ಳಿ. 1 by x ಸ್ಕ್ವೇರ್ ಮೈನಸ್ y by x ಅಂತ ಟೇಕ್ ಮಾಡ್ಕೊಳ್ಳಿ. ಕ್ಯಾಲ್ಸಿಗೆ ಈ ಥರ ಟೇಕ್ ಮಾಡ್ಕೊಳ್ಳಿ. ನೋಡಿ, 1 by x ಸ್ಕ್ವೇರ್ ಮೈನಸ್ y by x ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 1 ಕೊಡಿ, y ಜಾಗದಲ್ಲಿ 1 ಕೊಡಿ. ಆನ್ಸರ್ ಏನು ಬರುತ್ತೆ, 0. ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಬಂದು 0. ಅರ್ಥ ಆಗ್ತಿದೆಯಲ್ವ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಈಗ ನೋಡಿ, ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಆದ ತಕ್ಷಣವೇ ಯೂಲರ್ಸ್ ಫಾರ್ಮುಲಾ ಅಂತ ಬರ್ತದೆ. ಏನಂತ ಬರೀತೀರಾ, ಯೂಲರ್ಸ್ ಫಾರ್ಮುಲಾ ಬಂದು y1 ನಾಟ್ ಈಸ್ ಈಕ್ವಲ್ ಟು y ನಾಟ್ ಪ್ಲಸ್ h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಎಷ್ಟು, 1 ಪ್ಲಸ್ ಹೆಚ್ ಎಷ್ಟು, 0.1. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು 0. ಈಗ y1 ನಾಟ್ ಸಿಗುತ್ತೆ. ಇದರಲ್ಲಿ ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡಿ. ಇದನ್ನ 1 ಪ್ಲಸ್ 0.1 ಇಂಟು 0 ಎಷ್ಟು ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟು ಯೂಲರ್ಸ್ ಫಾರ್ಮುಲಾ ಆದ ತಕ್ಷಣ ಏನು ಗೊತ್ತಾಗೋಬೇಕು, ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಅಂತ ಬರ್ತದೆ. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಅಂತ ಬರ್ತದೆ. ಇದು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾಗೆ ಯಾವ ಥರ ಮಾಡಬೇಕಂದ್ರೆ, y1 ಈಸ್ ಈಕ್ವಲ್ ಟು ಫಾರ್ಮುಲಾ y0 ಪ್ಲಸ್ h/2 ಇಂಟು ಎಫ್ ಆಫ್ x0
ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಕಾಮ ವೈ ಒನ್ ನಾಟ್ ಈ ಥರ ಬರ್ತದೆ. ಇಲ್ಲಿ ವೈ ಒನ್ ಈಸ್ ಈಕ್ವಲ್ ಟು ವೈ ನಾಟ್ ಅಂದರೆ ಎಷ್ಟು? ಒನ್. ವೈ ನಾಟ್ ಅಂದರೆ ಒನ್ನು ಪ್ಲಸ್ ಹೆಚ್ ಅಂದ್ರೇನು? 0.1 ಬೈ 2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ 0 ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಅಂದರೆ ಏನು? ಎಕ್ಸ್ ಒನ್ ಅಂದ್ರೇನು? 1.1 ಕಾಮ ವೈ ಒನ್ ನಾಟ್ ಅಂದರೆ ಇಲ್ಲೇ 1. ನೋಡಿ, ಇದನ್ನ ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಸಿಲಿ ಏನು ಮಾಡಿ 1 ಪ್ಲಸ್ 0.1/2 ಇಂಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈ. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು? 1/x² ಮೈನಸ್ y/x. ಇದನ್ನ ಬರ್ತದೆ 1/x² ಮೈನಸ್ y/x. ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ತೀವಿ. ನೋಡಿ, ಎ ಸಿ ಹೊಡೀರಿ. 1 ಪ್ಲಸ್ 0.1/2 ರೈಟ್ಗೆ ಹೋಗ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಏನು ಮಾಡಿ 0 ಪ್ಲಸ್ ಆಮೇಲೆ ಡಿವೈಡ್ ಹೊಡೀರಿ 1/α ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಲ್ಫಾ ಎಸ್ ಟಿ ಕೆಳಗಡೆ ಬಂದು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ y/x ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಕೇಳ್ತಾ ಇದೆ. ಎಕ್ಸ್ ವ್ಯಾಲ್ಯೂ ಏನು ನೋಡಿಬೇಕು? 1.1. ಇದು ಕ್ಯಾಲ್ಸಿ ವರ್ಕು. ಇದು ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗ್ಬೇಡಿ. ಇದು ಫಾರ್ ಕ್ಯಾಲ್ಸಿ. ನೋಡಿ, ಎಕ್ಸ್ ಏನು 1.1, ವೈ ಏನು 1. ಎಷ್ಟು ಬರುತ್ತೆ ಆನ್ಸರು? ನೋಡಿ, ಅವರು ಕ್ವಶನಲ್ಲಿ ಏನು ಕೇಳಿದ್ದಾರೆ? ಕರೆಕ್ಟು 5 ಡೆಸಿಮಲ್ ಅಂತ ಕೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು ನಾವು? ಶಿಫ್ಟು ಮೋಡು 6 5 ಈ ಥರ ಮಾಡ್ತೀವಿ. ಎಷ್ಟು ಬರುತ್ತೆ? 0.99587. y11 ಬಂದು 0.99587. ಈಗ y11 ಆದಮೇಲೆ y12 ಮಾಡಬೇಕು. y12ಗೆ ಫಾರ್ಮುಲಾ y0 ಪ್ಲಸ್ h/2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಕಾಮ y11. y12 ಈಸ್ ಈಕ್ವಲ್ ಟು ವೈ ನಾಟ್ ಎಷ್ಟು? 1, ಹೆಚ್ ಎಷ್ಟು? 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಎಷ್ಟು? 0 ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಏನು? ಎಕ್ಸ್ ಒನ್ ಬಂದು 1.1 ಕಾಮ y11 ಏನು? 0.99587. y12 ನೋಡಿ, y11 ಇದೆಯಲ್ವಾ, ಇಲ್ಲಿ ಒಂದು ಜಾಗದಲ್ಲಿ ಏನು ಹಾಕಿ 0.99587 ಹಾಕಿ ಅಷ್ಟೇ. ಈಗ ನೋಡಿ, ಕ್ಯಾಲ್ಸಿಲಿ ಏನು ಮಾಡಿ, ಈಗ ಇದಕ್ಕೆ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ 1.1 ಹಂಗೆ ಇರಲಿ, ವೈ ಜಾಗದಲ್ಲಿ ಏನು ಹೊಡಿತೀರಾ? 0.99587. ಎಷ್ಟು ಬರುತ್ತೆ ಅಂತ ಆನ್ಸರು? 0.99606. ಇದು y12 ಆಯಿತು. ನೆಕ್ಸ್ಟು y13 ಮಾಡೋದು. ನೋಡಿ, y13 ಮಾಡೋದು ಯಾವ ಥರ? y13 is equal to ಸೇಮ್ ಫಾರ್ಮುಲಾ ಇದು, y0 ಪ್ಲಸ್ h/2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಕಾಮ y12. ಇಲ್ಲೇನಾಗುತ್ತೆ? y13 ಈಸ್ ಈಕ್ವಲ್ ಟು y0 ಎಷ್ಟು? 1 ಪ್ಲಸ್ ಹೆಚ್ ಎಷ್ಟು? 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು? 0 ಪ್ಲಸ್ ಎಫ್ ಆಫ್ ಎಕ್ಸ್ ಒನ್ ಏನು? 1.1. y12 ಏನು? 0.99606. y13 is equal to
ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ 1.1, ಈಗ ವೈ ಅಂದರೆ 0.99606. ಎಷ್ಟು ಬರುತ್ತೆ? 0.99605. ನೆಕ್ಸ್ಟು ಇದು ಸೇಮ್ ಬಂದಿಲ್ಲ, ಅದಕ್ಕೆ ಇನ್ನೊಂದು ಸತಿ ಮಾಡ್ಬಿಡಿ. y14 is equal to y0 plus h/2 into f of x0 comma y0 plus f of x1 comma y13. y14 is equal to y0 ಅಂದರೆ 1 plus h ಅಂದರೆ 0.1/2, f of x0 y0 ಅಂದರೆ 0 plus f of x1 ಅಂದರೆ 1.1, y13 ಅಂದ್ರೇನು 0.99. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು y14 is equal to, ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 1.1 ಹಾಕಿ, ವೈ ಜಾಗದಲ್ಲಿ 0.99605 ಹಾಕಿ. ಆನ್ಸರ್ ಸೇಮ್ ಬಂತು. ಈಗ ಸ್ಟಾಪ್ ಮಾಡಿ. 0.99605. ಈಗ ಇಲ್ಲಿ y1 ಅಂದರೆ y ಆಫ್ x1 ಅಂತ, y ಆಫ್ x1 ಅಂದರೆ 1.1, y ಆಫ್ 1.1 ಅಂದರೆ 0.99605. ಈಗ ನಮಗೆ ಬೇಕಿರೋದೇನು? y ಆಫ್ 1.2. ಅದಕ್ಕೆ ಏನು ಮಾಡಬೇಕು? ಇನ್ನೊಂದು ಸತಿ ಮಾಡಬೇಕು. ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟು ಸ್ಟೇಜ್ 2 ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ? ಸ್ಟೇಜ್ 2. ಈಗ ಇಲ್ಲಿ ಸ್ಟೇಜ್ 2ಲಿ ನೀವೇನು ಮಾಡಿ, ಇದನ್ನ x0 ಇದು ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ, ಇದು y0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದು ಲೆಟ್ x0 is 1.1, y0 is 0.99605. ಸ್ಟೇಜ್ 2 ಯಾವಾಗ ಮಾಡಬೇಕು ಅಂದರೆ, ಇಲ್ಲಿ ಕಂಪ್ಯೂಟ್ ಅಂತ ಕೇಳಿರೋದು y ಆಫ್ 1.2, ಅದನ್ನು ನಮಗೆ ಸಿಕ್ಕಿರೋದು y ಆಫ್ 1.1. ಅಂದರೆ ಅವ್ರು ಕೇಳಿರೋದು ನಮಗೆ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸತಿ ಮಾಡಬೇಕು, ಅದು ಸಿಗೋಗಂಟ. ಈಗ ನೋಡಿ, ಇದು x0, ಇದು y0. ವಿ ಹ್ಯಾವ್ ಅಂತ ಎಫ್ ಆಫ್ ಎಕ್ಸ್ ಕಾಮ ವೈ ಮತ್ತು ಹೆಚ್ ಬರ್ತದೆ. ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ಏನು? 1/x² ಮೈನಸ್ y/x. ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು 1/x² ಮೈನಸ್ y/x ಆ್ಯಂಡ್ ಹೆಚ್ ಅಂದರೆ 0.1. ಈಗ ಸೇಮ್ ಪ್ರೊಸೀಜರ್, ಆದರೆ ಬರೀ ಡೇಟಾ ಮಾತ್ರ ಚೇಂಜ್ ಇರುತ್ತೆ. ಯಾವುದು? x0 y0, ಬಾಕಿದೆಲ್ಲ ಸೇಮ್. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ತೀವಿ. ಈಗ ಸೇಮ್ ಫಸ್ಟ್ ಏನು ಮಾಡಬೇಕು? ಯೂಲರ್ಸ್ ಫಾರ್ಮುಲಾ ನೋಡಿ. ಯೂಲರ್ಸ್ ಫಾರ್ಮುಲಾ ಏನು? ನೋಡಿ, ಫಾರ್ಮುಲಾ ಬಂದು y1 ನಾಟ್ ಈಸ್ ಈಕ್ವಲ್ ಟು y0 ಪ್ಲಸ್ ಹೆಚ್ ಇಂಟು ಎಫ್ ಆಫ್ x0 ಕಮ y0. ನೋಡಿ, ಇದಕ್ಕಿಂತ ಮುಂಚೆ ನಿಮಗೆ ಏನೇನು ಬೇಕು? x1 ಬೇಕು. x1 ಅಂದರೆ ಏನು? x0 ಪ್ಲಸ್ ಹೆಚ್ಚು. x0 ಎಷ್ಟು? 1.1 ಪ್ಲಸ್ ಹೆಚ್ಚು 0.1 ಎಷ್ಟಾಗುತ್ತೆ? 1.2. ಆಮೇಲೆ ಎಫ್ ಆಫ್ x0 ಕಮ y0 ಬೇಕು. ಇದು ಒಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸತಿ ಮಾಡ್ಬಿಡ್ತೀನಿ ಇದನ್ನ. ಈಗ ನೋಡಿ, ಎಫ್ ಆಫ್ x0 ಕಮ y0, ಎಫ್ ಆಫ್ ಇಲ್ಲಿ x0 ಅಂದ್ರೇನು? 1.1, y0 ಅಂದ್ರೇನು? 0.99605. ಇಲ್ಲಿ ನೀವೇನು ಮಾಡಿ, ಕ್ಯಾಲ್ಸಿಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಗೊತ್ತು ನಮಗೆ. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು? 1/x² ಮೈನಸ್ y/x. ಅದನ್ನ ಹೊಡೀರಿ. 1/x² ಮೈನಸ್ y/x ಹೊಡೆದಾದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 1.1 ಹಾಕಿ, ವೈ ಜಾಗದಲ್ಲಿ 0.99605 ಹಾಕಿ. ಏನು ಬರುತ್ತೆ ಆನ್ಸರ್? -0.0790605. ಇದು ಎಫ್ ಆಫ್ x0 ಕಮ y0. ಎಫ್ ಆಫ್ x0 ಕಮ y0 ಸಿಕ್ಕಿದ ಮೇಲೆ ಯೂಲರ್ಸ್ ಫಾರ್ಮುಲಾ ಮಾಡಬೇಕು. ನೋಡಿ, ನಾನು ಸ್ಟಾರ್ಟಿಂಗೇ ಯೂಲರ್ಸ್ ಫಾರ್ಮುಲಾ ಬರ್ತಿದ್ದೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್
x1 f of x naught ಫೈಂಡ್ ಮಾಡಿ ಯೂಲರ್ಸ್ ಫಾರ್ಮುಲಾ. y1 ನಾಟ್ ಏನು ಫಾರ್ಮುಲಾ, y ನಾಟ್ ಪ್ಲಸ್ h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. y1 ನಾಟ್ ಈಸ್ ಈಕ್ವಲ್ ಟು y ನಾಟ್ ಅಂದರೆ ಎಷ್ಟು, 0.99605 ಪ್ಲಸ್ h ಅಂದ್ರೇನು 0.1. ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಅಂದರೆ 0.07905 ಅಂದರೆ ಏನಾಗುತ್ತೆ, y1 ನಾಟ್ ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0.99605 ಪ್ಲಸ್ 0.1 ಬ್ರ್ಯಾಕೆಟ್ ಓಪನ್ ಮೈನಸ್ 0.07905. ಇದು ಹೊಡೆದರೆ ಆನ್ಸರ್ 0.98815. ಇದು ಯೂಲರ್ಸ್ ಫಾರ್ಮುಲಾ. ನೆಕ್ಸ್ಟು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಇದೇನು ಯಾವ ಥರ ಅಂದರೆ, y1 ಅಂದರೆ ಫಾರ್ಮುಲಾ y ನಾಟ್ ಪ್ಲಸ್ h/2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y1 ನಾಟ್. ಇದು ಫಾರ್ಮುಲಾ. y1 ಈಸ್ ಈಕ್ವಲ್ ಟು, ಇಲ್ಲಿ ವೈ ನಾಟ್ ಅಂದರೆ ಬರೀ ಫಾರ್ಮುಲಾ ಎಲ್ಲ ಸೇಮು, ಬರೀ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ವೈ ನಾಟ್ ಎಕ್ಸ್ ನಾಟ್ ಇದು, ಅಲ್ಲಿ ಬೇರೆದಷ್ಟೇ. ಫಸ್ಟ್ ಎಕ್ಸಾಮ್ ವೈ ನಾಟ್ ಏನು 0.99605 ಪ್ಲಸ್ ಹೆಚ್ ಅಂದರೆ 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಇದು ಮೈನಸ್ 0.07905 ಪ್ಲಸ್ ಎಫ್ ಆಫ್ x1 ಅಂದರೆ 1.2 ಕಾಮ y1 ನಾಟ್ ಅಂದರೆ 0.98815. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ y12 ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೊಳ್ಳೋಣ. ಯಾವ ಥರ ಟೈಪ್ ಮಾಡ್ತೀರಾ ನೋಡಿ, 0.99605 ಪ್ಲಸ್ 0.1/2 ಈ ಕಡೆ ಹೋಗ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ ಮೈನಸ್ 0.07905 ಆಮೇಲೆ ಪ್ಲಸ್ ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು 1/x² ಮೈನಸ್ ಆಮೇಲೆ y/x. ನೋಡಿ ಈ ಥರ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಎಕ್ಸ್ ಅಂದ್ರೇನು 1.2, ವೈ ಅಂದ್ರೇನು 0.98815. ಈ ಥರ ಹೊಡೀರಿ. ಎಷ್ಟು ಬರುತ್ತೆ, 0.98565. 0.98565. ಈಗ y12 ಆದ ತಕ್ಷಣ ನೀವೇನು ಮಾಡಬೇಕು, y13 ಫೈಂಡ್ ಮಾಡಬೇಕು. y13 ಮಾಡೋದು ಯಾವ ಥರ ಅಂದರೆ, ಸಾರಿ y11 ಆದಮೇಲೆ y12 ಮಾಡಿ, ಇದು y11 ಸಾರಿ. ಈಗ y12 ಮಾಡೋದು ಯಾವ ಥರ ಅಂದರೆ ನೋಡಿ, y ನಾಟ್ ಪ್ಲಸ್ h/2 ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y11. ಈಗ y12 ಈಸ್ ಈಕ್ವಲ್ ಟು, ವೈ ನಾಟ್ ಅಂದರೆ ಇದು 0.99605 ಪ್ಲಸ್ ಹೆಚ್ ಅಂದರೆ 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಮೈನಸ್ 0.07905 ಪ್ಲಸ್ ಎಫ್ ಆಫ್ x1 ಅಂದರೆ 1.2, y11 ಅಂದರೆ 0.98565. ಇಲ್ಲಿ ನಿಮಗೆ y12 ಸಿಗುತ್ತೆ. ಏನಿಲ್ಲ, ಸಿಂಪಲ್ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲೇನು 1.2 ಹಾಕಿ, ವೈ ಜಾಗದಲ್ಲಿ 0.98565 ಹಾಕಿ, 575 ಆಗಿ 0.98575. ನೆಕ್ಸ್ಟ್ y12 ಆದಮೇಲೆ y13 ಮಾಡಿ. y13 ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ h/2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y12.
ಇಲ್ಲಿ ನೋಡಿ y0 ಅಂದ್ರೇನು 0.99605 ಪ್ಲಸ್ h ಅಂದರೆ ಗೊತ್ತು 0.1/2. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಗೊತ್ತು, ಏನು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟು -0.07905 ಪ್ಲಸ್ ಎಫ್ ಆಫ್ x1 ಗೊತ್ತು, x1 ಎಷ್ಟು 1.2, y12 ಗೊತ್ತು 0.98575. ಈಗ y13 ಈಸ್ ಈಕ್ವಲ್ ಟು, ಇಲ್ಲಿ ಬನ್ನಿ ಕ್ಯಾಲ್ಕುಲೇಟ್ ಕೊಡಿ, x ಜಾಗದಲ್ಲೇನು 1.2, y ಜಾಗದಲ್ಲೇನು 0.98575 ನೋಡಿ, ಸೇಮ್ ಬಂತು, ನಿಲ್ಲಿಸಿ 0.98575. therefore y1 ಅಂದರೆ y ಆಫ್ x1 ಅಂತ, x1 ಅಂದರೆ ಇಲ್ಲೇನು 1.2, x1 ಅಂದ್ರೇನು 1.2 is equal to 0.98575. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈ ಥರ ಮಾಡ್ಬೋದು ನೋಡಿ. ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಕ್ವಶನ್ ಬಂದು ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಫೈಂಡ್ y ಆಫ್ 1.2 given equation dy by dx plus y by x is equal to 1 by x square and y is equal to 1 at x is equal to 1 taking h is equal to 0.1 ಕೇಳಿದರೆ ಫಸ್ಟ್ ನೀವೇನು ಮಾಡಿ, ಇದನ್ನ ಬರ್ಕೊಳ್ಳಿ. ಬರೆದಾದ್ಮೇಲೆ ಈ ಡೇಟನ್ನು ಬರ್ಕೊಳ್ಳಿ, ಹೆಚ್ ಬರ್ಕೊಳ್ಳಿ. ಬರೆದಾದ್ಮೇಲೆ ನೋಡಿ, ಇದನ್ನ ಮತ್ತೆ ಬರ್ಕೊಂಡು dy by dx ನ ಫೈಂಡ್ ಮಾಡಿ. ಪ್ಲಸ್ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಇದನ್ನ ಎಫ್ ಆಫ್ ಎಕ್ಸ್ ವೈ ಅಂತ ತಗೊಳ್ಳಿ. ಇದು ಹಂಗೆ ಇರಲಿ. ಇದು ಎಕ್ಸ್ ನಾಟು, ಇದು ವೈ ನಾಟು, ಇದು ಹೆಚ್ಚು. ಆಮೇಲೆ x1ಗೆ ಫಾರ್ಮುಲಾ x0 ಪ್ಲಸ್ ಹೆಚ್ಚು, x0 1 ಹೆಚ್ 0.1 1.1. ಎಫ್ ಆಫ್ x0 y0 ಅಂದರೆ ಎಫ್ ಆಫ್ 1 1. ಕ್ಯಾಲ್ಸ್ ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಅಂದ್ರೇನು 1/x² ಮೈನಸ್ y by x ಅಂತ ಟೈಪ್ ಮಾಡ್ಕೊಳ್ಳಿ. ಏನು ಮಾಡೋದು ಮಾಡ್ಕೊಳ್ಳಿ, ಇನ್ನೊಂದು ಸತಿ ಎ ಸಿ ಶಿಫ್ಟು 9 3 ಈಕ್ವಲ್ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡಿ, 5 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅವ್ರು ಕ್ವಶನಲ್ಲಿ 5 ಅಂತ ಕೇಳಿದ್ದಾರೆ, ಏನಾದರೂ ಅವರು ಕೊಳ್ಳಿಲ್ಲ ಅಂದರೆ 4ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಟೈಪ್ ಮಾಡ್ಕೊಳ್ಳಿ, 1/x² ಮೈನಸ್ y by x ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್, ಎಕ್ಸ್ ಜಾಗದಲ್ಲಿ 1 ವೈ ಜಾಗದಲ್ಲಿ 1 ಹಾಕಿ. ಆನ್ಸರ್ ಏನು ಬರುತ್ತೆ? 0. ಎಫ್ ಆಫ್ x0 y0 ಆದ ತಕ್ಷಣವೇ ಯೂಲರ್ಸ್ ಫಾರ್ಮುಲಾ ಬರುತ್ತೆ. ಯೂಲರ್ಸ್ ಫಾರ್ಮುಲಾ ಇದು y10 ಈಕ್ವಲ್ ಟು y0 ಪ್ಲಸ್ h ಇಂಟು ಎಸ್. ಎಫ್ ಆಫ್ x0 y0 y10 ಅಂದರೆ 1 ಪ್ಲಸ್ h 0.1 0. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 1 ಪ್ಲಸ್ 0.1 ಇಂಟು 0 ಅಂದರೆ 1 ಬರುತ್ತೆ. 1 ಬಂದಾದಮೇಲೆ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ, ಇದು ಫಾರ್ಮುಲಾ. ಇದರಲ್ಲಿ ಫಾರ್ಮುಲಾ ಇದು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನೀವು. ಮೇನ್ ಯಾವ್ದು ಹೇಳಿ, ಇದು 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 ಫಾರ್ಮುಲಾ. ಅಂದರೆ ಸಿಂಪಲ್ ಮೇನ್ ಫಸ್ಟ್ ಎರಡು ಜ್ಞಾಪಕ ಇಟ್ಕೊಂಡ್ರೆ ಆಮೇಲೆ ಇಲ್ಲಿ y10 ಬದಲು y11 ನಾಟ್ ಬದಲು 1 ಹಾಕ್ಕೊಳ್ಳೋದು, ಆ ಥರ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಿ, ಇದು y10ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬಂದ್ಬಿಟ್ಟು ಇಲ್ಲಿ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ, ಇದು ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. y0 ಅಂದರೆ 1, h ಅಂದರೆ 0.1, ಎಫ್ ಆಫ್ x0 y0 ಅಂದರೆ 0, x1 ಅಂದರೆ 1.1, y10 ಅಂದರೆ 1. ಕ್ಯಾಲ್ಸಿಲ್ ಇದನ್ನ ಟೈಪ್ ಮಾಡ್ಕೋಬೇಕು. ಏನಂತ ಟೈಪ್ ಮಾಡ್ತೀರಾ? 1 ಪ್ಲಸ್ 0.1/2 0 ಪ್ಲಸ್ 1/α x² ಮೈನಸ್ ಆಲ್ಫಾ y by x, ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಕೊಟ್ಟು x ಜಾಗದಲ್ಲಿ ಫಸ್ಟ್ ಏನು 1.1, y ಜಾಗದಲ್ಲಿ 1 ಹಾಕಿದ್ರೆ ಇದು ಬರುತ್ತೆ. ಆಮೇಲೆ ಇದು ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. y0 ಅಂದರೆ 1, h ಅಂದರೆ 0.1, ಎಫ್ ಆಫ್ x0 y0 ಅಂದರೆ ಅದೇ ಈಗ ಫೈಂಡ್ ಮಾಡುವಲ್ಲ, ಅದು ಏನು ಬರುತ್ತೆ 0. ಎಫ್ ಆಫ್ x1 ಅಂದರೆ 1.1, y11 ಅಂದರೆ ಇದು ಹಾಕಿದ ಮೇಲೆ ಕ್ಯಾಲ್ಕುಲೇಟ್ ಕೊಡಿ. x ಜಾಗದಲ್ಲಿ 1.1, y ಜಾಗದಲ್ಲಿ ಇದು ಹಾಕಿ 0.99587 ಇದು ಬರುತ್ತೆ 0.99605. ಅದೇ ಥರ y13ಗೆ ಫಾರ್ಮುಲಾ ಬರ್ಬಿಟ್ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ.
ನಾಟ್ ಅಂದರೆ 1, ಹೆಚ್ ಹಂಗೆ ಇದು ಎಕ್ಸ್ ನಾಟ್. ಇಲ್ಲಿ y1 2 ಜಾಗದಲ್ಲಿ ಇದು ಹಾಕಿ 0.99 ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಅಂದರೆ 1.1, ಇದು ಎಕ್ಸು, ಇದು ವೈ ಹಾಕಿ 0.99606 ಹಾಕಿದ್ರೆ ಏನು ಬರುತ್ತೆ? 0.99605. ಸೇಮು y12 ಬದಲು y13 ಬರುತ್ತೆ. ಇಲ್ಲಿ 0.99606 ಬದಲು 0.99605 ಬರುತ್ತೆ. ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಸೇಮ್ 1.1, ವೈ ಅಂದರೆ 0.99605. ಇದು ಹಾಕಿದ್ರೆ ಮತ್ತೆ ಸೇಮ್ ಬರ್ತಾ ಇದೆ. ಸ್ಟಾಪ್ ಮಾಡಿ. y1 ಅಂದರೆ y ಆಫ್ x1 ಅಂತ, x1 ಅಂದರೆ 1.1, y ಆಫ್ 1.1 ವಿಲ್ ಬಿಕಮ್ ಏನಾಗುತ್ತೆ ನೋಡಿ 0.99605. ಈಗ ಇದನ್ನ ಇದು ಆ್ಯಕ್ಚುಲಾಗಿ ಕ್ವಶನಲ್ಲಿ ಕೇಳಿರೋದೇನು ನಿಮಗೆ, ಅವರು y ಆಫ್ 1.2 ಕೇಳಿದ್ದಾರೆ, ಗೊತ್ತಾಗ್ತಿದೆಯಲ್ವಾ? ಈಗ ನಾವು ಫೈಂಡ್ ಮಾಡಿರೋದೇನು y ಆಫ್ 1.1. ಅದಕ್ಕೆ ಏನು ಮಾಡಬೇಕು ಮಾಡಬೇಕಂದ್ರೆ ಇಲ್ಲಿ ನೀವು ಇದು 1.x0 ಇದು y0 ಅಂತ ತಗೋಬೇಕು. ಈಗ ಇನ್ನೊಂದು ಸರಿ ಸ್ಟೇಜ್ 2 ಮಾಡಬೇಕು. ಈ ಯಾವ x0 y0 ಇದು f ಆಫ್ x, y ಸೇಮು, ಹೆಚ್ಚು ಸೇಮು, ಪ್ರೊಸೀಜರ್ ಸೇಮ್, ಬರೀ x0 y0 ಚೇಂಜ್ ಇರುತ್ತೆ. ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಬೇಕು. x1 ಅಂದರೆ x0 ಪ್ಲಸ್ ಹೆಚ್ಚು, x0 ಅಂದರೆ 1.1, h ಅಂದರೆ 0.1, 1.2 ಆಗುತ್ತೆ. ಆಮೇಲೆ f ಆಫ್ x0 y0 ಫೈಂಡ್ ಮಾಡಬೇಕು. f ಆಫ್ x0 y0 ಫೈಂಡ್ ಮಾಡಬೇಕು. ಈಗ ನೆಕ್ಸ್ಟು ಅದು ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಎಫ್ ಆಫ್ x0 y0ಗೆ ಫಾರ್ಮುಲಾ ಏನು? ಎಫ್ ಆಫ್ x0 ಅಂದರೆ 1.1, y0 ಅಂದರೆ 0.99605. ಕ್ಯಾಲ್ಸಿಯಲ್ಲಿ ನೀವೇನು ಮಾಡಬೇಕು? 1/x² ಮೈನಸ್ y/x ಅಂತ ಹೊಡಿಬೇಕು. ಇಲ್ಲೇ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಸತಿ ಟೈಪ್ ಮಾಡ್ಬಿಡಿ. 1/x² ಮೈನಸ್ y/x. ಎಕ್ಸ್ ಜಾಗದಲ್ಲಿ 1.1, ವೈ ಜಾಗದಲ್ಲಿ 0.99605 ಹಾಕಿದ್ರೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಯೂಲರ್ ಫಾರ್ಮುಲಾ y10 ಈಸ್ ಈಕ್ವಲ್ ಟು y0 ಪ್ಲಸ್ h ಇಂಟು ಎಫ್ ಆಫ್ x0, y0. y0 ಅಂದರೆ ಇದು, h ಅಂದರೆ 0.1, ಇದು ಬರೀರಿ. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಬಂದ್ಬಿಡುತ್ತೆ 0.99605 ಪ್ಲಸ್ 0.1 ಇಂಟು ಮೈನಸ್ 0.07905 ಇದು ಬರುತ್ತೆ. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಇದು. ಇಲ್ಲಿ y0 ಎಫ್ ಆಫ್ x0 y0 x1 y10 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದನ್ನ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ಳಿ. 0.99605 ಪ್ಲಸ್ 0.1/2 ಸೈಡಿಗೆ ಹೋಗಿ ಬ್ರ್ಯಾಕೆಟ್ ಓಪನ್ ಮೈನಸ್ 0.07905 ಪ್ಲಸ್ ಎಫ್ ಆಫ್ x, y ಅಂದರೆ ಏನು? 1/x² ಮೈನಸ್ y/x. ಈ ಥರ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ 1.2 ಹಾಕಿ, y ಅಂದರೆ 0.98815 ಹಾಕಿ, ಏನು ಬರುತ್ತೆ? 0.98565 ಬರುತ್ತೆ. ಆಮೇಲೆ y12ಗೆ ಇದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. x1 ಅಂದರೆ 1.2, y11 ಅಂದರೆ 0.98565 ಹಾಕಿ. ಈಗ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಅಂದರೆ 1.2, ವೈ ಅಂದರೆ 0.98565 ಹಾಕಿ, ಈ ಥರ ಬರುತ್ತೆ. ಮತ್ತು ಕ್ಯಾಲ್ಕುಲೇಟು ಎಕ್ಸ್ ಜಾಗದಲ್ಲಿ 1.2, ವೈ ಜಾಗದಲ್ಲಿ 0.98575 ಸೇಮ್ ಬಂದರೆ ನಿಲ್ಸ್ಬಿಡಿ. ಯಾಕಂದರೆ ಇದಾದಮೇಲೆ ಎಷ್ಟು ಸತಿ ಮಾಡಿದ್ರು ಅದೇ ಬರುತ್ತೆ ಆನ್ಸರ್. ಅದಕ್ಕೆ y1 ಅಂದರೆ y ಆಫ್ x1, y ಆಫ್ x1 ಅಂದರೆ 1.2 ಅಂದರೆ ಇದೇ ಬೇಕಾದ್ರೆ